ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ಅಂತೂ ಇಂತೂ ಆರ್ವಿ ರೋಡ್ ಬೊಮ್ಮಸಂದ್ರದ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ರೆಡಿಯಾಗಿ ನಿಂತಿದೆ. ಈ ಲೈನ್ ಯಾವಾಗ ಆರಂಭ ಆಗುತ್ತೆ ಅಂತ ಸಾಕಷ್ಟು ಜನರು ಸಾಕಷ್ಟು ವರ್ಷಗಳಿಂದ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು. ಈ ಒಂದು ಮೆಟ್ರೋ ಮಾರ್ಗ ಅಂದರೆ ಮೆಟ್ರೋ ಎಲ್ಲೋ ಲೈನ್ ಸಂಚಾರಕ್ಕೆ ಈಗಾಗಲೇ ಮುಕ್ತವಾಗಿದೆ. ಇದೇ ಆಗಸ್ಟ್ 10ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಮಾರ್ಗದ ಸ್ಪೆಷಲ್ ಏನು ಅಂತ ಹೇಳಿದ್ರೆ 19 ಕಿಲೋಮೀಟರ್ ಇದೆ, 16 ಸ್ಟೇಷನ್ಗಳಿದೆ. ಹಾಗಾಗಿ ಬೆಂಗಳೂರಲ್ಲಿ ಇರುವಂತಹ ಅಂದರೆ ಜಾಸ್ತಿ ಟ್ರಾಫಿಕ್ ಇರುವಂತಹ ಏರಿಯಾಗಳು ಇದೇ ಮಾರ್ಗದಲ್ಲಿ ಬರುತ್ತೆ. ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ ನಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ದಿನ ಟ್ರಾಫಿಕಲ್ಲೇ ಕಳೆದು ಬಿಡ್ತೀವಿ. ಇಂತಹ ಪರಿಸ್ಥಿತಿಯಲ್ಲಿ ಆರ್ವಿ ರೋಡ್ ಬೊಮ್ಮಸಂದ್ರ ಮಾರ್ಗ ಉದ್ಘಾಟನೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಜನರಿಗೆ ಒಂದು ರೀತಿಯಾದಂತಹ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ 19 ಕಿಲೋಮೀಟರ್ ಉದ್ದ ಇರುವಂತಹ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ನಿಲ್ದಾಣಗಳು ಬರುತ್ತೆ. ಅದು ಯಾವ್ಯಾವ ಮೆಟ್ರೋ ನಿಲ್ದಾಣಗಳು ಅಂತ ಹೇಳಿದ್ರೆ, ಸದ್ಯಕ್ಕೆ ನಾವೇನಿದ್ವಿ ಇದು ಜಯದೇವ ಮೆಟ್ರೋ ನಿಲ್ದಾಣ. ಜಯದೇವ ಮೆಟ್ರೋ ನಿಲ್ದಾಣದ ಹತ್ರನೇ ಯಾಕೆ ವಿಡಿಯೋ ಮಾಡ್ತಾ ಇದ್ವಿ ಅನ್ನೋದನ್ನ ಈ ವಿಡಿಯೋದ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಆರ್ವಿ ರೋಡ್ ಮಾರ್ಗದಿಂದ ಈ ಒಂದು ಲೈನ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ರಾಗಿಗುಡ್ಡ, ಜಯದೇವ ಹಾಸ್ಪಿಟಲ್, BTM ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕುಡ್ಲು ಗೇಟ್, ಸಿಂಗ್ಸಂದ್ರ, ಹೊಸ ರೋಡ್, ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಫೌಂಡೇಶನ್, ಹುಸ್ಕೂರ್ ರೋಡ್, ಹೆಬ್ಬಗೋಡಿ, ಬೊಮ್ಮಸಂದ್ರ ಇಷ್ಟು ನಿಲ್ದಾಣಗಳು ಕೂಡ ಈ ಒಂದು ಲೈನಲ್ಲಿ ಬರುತ್ತೆ. ಈ ಒಂದು ಲೈನ್ನಲ್ಲಿ ಕಳೆದ 2 ತಿಂಗಳಿಂದನೇ ಈ ಒಂದು ಟ್ರಯಲ್ ರನ್ ಕೂಡ ಶುರುವಾಗಿತ್ತು. ಅಂದರೆ ಪರೀಕ್ಷಾರ್ಥ ಸಂಚಾರ, ಮೆಟ್ರೋ ರೈಲ್ಗಳನ್ನು ಓಡಿಸ್ಬೋದಾ, ಎಲ್ಲೆಲ್ಲಿ ಕರ್ವ್ ಇದೆ, ಆಮೇಲೆ ಹೇಗೆ ಟರ್ನ್ ತಗೊಳ್ಬಹುದು, ಇದೆಲ್ಲದೂ ಕೂಡ ಟೆಕ್ನಿಕಲಿ ಒಂದು ಟೆಸ್ಟ್ ನಡೆಯುತ್ತೆ, ಟ್ರಯಲ್ ರನ್ ನಡೆಯುತ್ತೆ. ಆ ಟ್ರಯಲ್ ರನ್ ಕೂಡ ಮುಗಿದಿದೆ. ಅದಾದಮೇಲೆ ರೈಲ್ವೆ ಸೇಫ್ಟಿ ಅವರು ಬಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅಂದರೆ PMRCL ಅವ್ರಿಗೆ ಓಕೆ, ಈ ಲೈನಲ್ಲಿ ನೀವು ಇನ್ನು ಮುಂದೆ ಮೆಟ್ರೋವನ್ನು ಸಂಚಾರ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ ಅಂತ ಅವರೊಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದಾದಮೇಲೆ ಈ ಒಂದು ಮೆಟ್ರೋ ರೈಲು ಸಂಚಾರವನ್ನು ಶುರು ಮಾಡೋದಕ್ಕೆ ಆಗುವಂಥದ್ದು. ಈ 2 ಕೆಲಸಗಳು ಆಗಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡು ಆಗಸ್ಟ್ 10ನೇ ತಾರೀಕಿಗೆ ಈ ಒಂದು ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಾಗೆ BMRCL ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ನಡೆಸಿದೆ. 7,610 ಕೋಟಿ ವೆಚ್ಚದಲ್ಲಿ ಈ ಒಂದು ಮೆಟ್ರೋ ಸ್ಟೇಷನ್ ನಿರ್ಮಾಣ ಆಗಿರುವಂಥದ್ದು. ಸೊ ಮೆಟ್ರೋ ಉದ್ಘಾಟನೆ ಆದ ಬಳಿಕ ಮೆಟ್ರೋ 3ನೇ ಹಂತಕ್ಕೂ ಕೂಡ ಪ್ರಧಾನಮಂತ್ರಿ ಅವರು ಚಾಲನೆ ಕೊಡ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಅಂದರೆ 3ನೇ ಹಂತದಲ್ಲಿ ನಮಗೆ ಏರ್ಪೋರ್ಟ್ ಲೈನ್ ಏನಿದೆ ಮೆಟ್ರೋದು ಅದು ಕೂಡ ಬರುತ್ತೆ. 15,000 ಕೋಟಿ ವೆಚ್ಚ ಇದೆ, 44 ಕಿಲೋಮೀಟರ್ ಉದ್ದ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೆಟ್ರೋ ಉದ್ಘಾಟನೆ ಆದ ನಂತರ ನರೇಂದ್ರ ಮೋದಿ ಅವರು ಮೆಟ್ರೋ ರೈಲಲ್ಲೂ ಕೂಡ ಸಂಚಾರವನ್ನು ಮಾಡಬಹುದು. ಆಗ ಸಾರ್ವಜನಿಕರು ಜೊತೆಗೆ BMRCL ಅಧಿಕಾರಿಗಳು ಯಾರು ಇರ್ತಾರೆ ಅವ್ರ ಜೊತೆ ಕೂಡ ಸಂವಾದ ಕಾರ್ಯಕ್ರಮವೂ ಕೂಡ ಇರಬಹುದು. ಸೊ ಸದ್ಯಕ್ಕೆ ಇರುವಂತಹ ಡೀಟೇಲ್ಸ್ ಇದು. ಈ ಒಂದು ಮಾರ್ಗದಲ್ಲಿ ರೆಸಿಡೆನ್ಷಿಯಲ್ಸ್, ITBT, MNC ಕಂಪ್ನಿ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಕೂಡ ಸಾಕಷ್ಟಿದೆ. ಜಯದೇವ ಹಾಸ್ಪಿಟಲ್ಲು, ಸೆಂಟ್ರಲ್ ಸಿಲ್ಕ್ ಬೋರ್ಡು, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಕ್ಯಾಂಪಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಮೆಟ್ರೋ ಲೈನ್ ಆರಂಭ ಆದರೆ ಸಾಕು ಅಂತ ಜನರು ಕಾಯ್ತಾ ಇದ್ರು. ಈ ಒಂದು ಮೆಟ್ರೋ ಲೈನ್ ಆರಂಭ ಆದರೆ ನಿತ್ಯ 8 ಲಕ್ಷ, ಒಂದು ದಿನಕ್ಕೆ ಈ ಒಂದು ಮೆಟ್ರೋ ಲೈನಲ್ಲಿ 8 ಲಕ್ಷ ಜನರು ಓಡಾಡುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಮೆಟ್ರೋ ನಿಗಮ BMRCL. ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಈ ಲೈನ್ನಲ್ಲೂ ಕೂಡ ಈಗ ಎಲ್ಲೋ ಲೈನಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗುತ್ತೆ. ಈ ಲೈನಲ್ಲಿ ಇನ್ನೂ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ಡ್ರೈವರ್ ಲೆಸ್ ಮೆಟ್ರೋ ಓಡಾಡುತ್ತೆ ಈ ಮಾರ್ಗದಲ್ಲಿ. ಈಗಾಗಲೇ ಪರ್ಪಲ್ ಲೈನ್, ಗ್ರೀನ್ ಲೈನಲ್ಲಿ ಮೆಟ್ರೋಗಳು ಓಡಾಡ್ತಾ ಇದೆ. ಅದರಲ್ಲಿ ಡ್ರೈವರ್ಸ್ ಇದ್ದಾರೆ, ಲೋಕೋ ಪೈಲಟ್ ಇದ್ದಾರೆ, ಅವರು ಮೆಟ್ರೋವನ್ನು ಓಡಿಸ್ತಾರೆ. ಸೊ ಇಲ್ಲಿ ಈ ಹೊಸ ಲೈನಲ್ಲಿ ಡ್ರೈವರ್ ಲೆಸ್ ಮೆಟ್ರೋ ಸಂಚಾರವನ್ನು ಮಾಡುತ್ತೆ. ಈಗಾಗಲೇ 3 ರೈಲ್ಗಳನ್ನು BMRCL ಪರ್ಚೇಸ್ ಮಾಡಿದೆ, ಅಂದರೆ ಟೆಂಡರ್ ಮೂಲಕ ತೆಗೆದುಕೊಂಡಿದೆ. ಸೊ ಆ ರೈಲುಗಳ ಸಂಚಾರವೂ ಕೂಡ ಅಂದರೆ ಪರೀಕ್ಷಾರ್ಥ ಸಂಚಾರವೂ ಕೂಡ ಮುಗಿದಿದೆ. ಇದೇ ತಿಂಗಳಲ್ಲಿ ಇನ್ನೊಂದು ರೈಲು ಕೂಡ ಬರುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ಈ ಲೈನಲ್ಲಿ ಡ್ರೈವರ್ಲೆಸ್ ಮೆಟ್ರೋ ಸಂಚಾರ ಮಾಡುತ್ತೆ. ಇನ್ನು ಈಗಾಗಲೇ ಹೇಳಿದೆ ಜಯದೇವ ಮೆಟ್ರೋ ಸ್ಟೇಷನ್ ಯಾಕಪ್ಪ ನಮ್ಮ ಬೆಂಗಳೂರಲ್ಲಿ ತುಂಬ ಸ್ಪೆಷಲ್ ಅಂತ. ಈ ಥರ ಒಂದು ಮೆಟ್ರೋ ಸ್ಟೇಷನ್ ಇಲ್ಲಿಯವರೆಗೂ ಕೂಡ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಕೂಡ ನಿರ್ಮಾಣ ಆಗಿಲ್ವಂತೆ. ಅದ್ರದ್ದೇನು ಸ್ಪೆಷಲ್ ಅಂತ ಹೇಳಿದ್ರೆ, ಈ ಒಂದು ಮೆಟ್ರೋ ಸ್ಟೇಷನ್ ನೀವೇನು ನೋಡ್ತಾ ಇದ್ದೀರಾ ವಿಜುವಲ್ಸಲ್ಲಿ, ಇಲ್ಲಿ ಅಂಡರ್ ಪಾಸ್ ಕೂಡ ಇದೆ. ಏನು ಈಗ ಬನ್ನೇರುಘಟ್ಟ ಅಂದರೆ ಡೈರಿ ಸರ್ಕಲಿಂದ ಬನ್ನೇರುಘಟ್ಟ ತನಕ ನಾವೇನು ಟ್ರಾವೆಲ್ ಮಾಡ್ತೀವಿ, ಅಂಡರ್ ಪಾಸಲ್ಲಿ ಕೂಡ ವೆಹಿಕಲ್ ಸಂಚಾರವನ್ನು ಮಾಡುತ್ತೆ. ಅದಾದಮೇಲೆ ಸರ್ವಿಸ್ ರೋಡನ್ನು ನೀವು ತೊಗೊಂಡ್ರೆ ಅಲ್ಲಿ ಫ್ಲೈಓವರ್ ಇದೆ. ಅಲ್ಲಿ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಟ್ರಾವೆಲನ್ನು ಮಾಡಬಹುದು. ಅದಾದಮೇಲೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆಯಲ್ಲ, ಮೆಟ್ರೋ ಸ್ಟೇಷನ್ ಕಾನ್ಕೋರ್ಸ್ ಲೆವೆಲ್ ಅಂತ ಒಂದು ಲೆವೆಲ್ ಬರುತ್ತೆ.
ಆ ಕಾನ್ಕೋರ್ಸ್ ಲೆವೆಲ್ಗೆ ಹೋದ್ರೆ ನೀವು ಮೆಟ್ರೋಗೆ ಬೇಕಂದ್ರೆ ಮೆಟ್ರೋ ಸ್ಟೇಷನ್ ಒಳಗಡೆನೂ ಕೂಡ ಎಂಟ್ರ್ ಆಗ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸ್ಟೇರ್ ಕೇಸಸ್ ಇರುತ್ತೆ ಮೆಟ್ಲು, ಅಲ್ಲಿ ಹೋಗಿ ನೀವು ಬಸ್ ಸ್ಟಾಪ್ಗೂ ಕೂಡ ರೀಚ್ ಆಗ್ಬೋದು. ಆ ಕಾನ್ಕೋರ್ಸ್ ಲೆವೆಲ್ಗೆ ಹೋದರೆ ಮೆಟ್ರೋ ಬಸ್ಸು ಎರಡಕ್ಕೂ ಕೂಡ ಟ್ರಾವೆಲ್ ಮಾಡ್ಬೋದು. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಸೊ ನೀವು ಯಾವ ರೂಟಿಗೆ ಟ್ರಾವೆಲ್ ಮಾಡ್ಬೋದು ಆ ರೂಟಿಗೆ ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಇರುವಂಥದ್ದು ಆರು ರೋಡಿಂದ ಬೊಮ್ಮಸಂದ್ರ ತನಕ ಏನು ನಮ್ಮದು ಎಲಿವೇಟೆಡ್ ಲೈನ್ ಇದೆ ಆ ಲೈನು. ಇನ್ನೂ ಒಂದು ಸ್ಪೆಷಲ್ ಏನು ಅಂದರೆ ಈ ಒಂದು ಆರು ರೋಡ್ ಬೊಮ್ಮಸಂದ್ರ ಮಾರ್ಗದ 19 ಕಿಲೋಮೀಟರ್ ಏನಿದೆ, ಈ 19 ಕಿಲೋಮೀಟರಲ್ಲಿ ಎಲ್ಲೂ ಕೂಡ ಅಂಡರ್ಗ್ರೌಂಡ್ ಸೆಕ್ಷನ್ ಇಲ್ಲ, ಎಲ್ಲವೂ ಕೂಡ ಎಲಿವೇಟೆಡು. ಏನು 19 ಕಿಲೋಮೀಟ್ರ್ ಇದೆ, 16 ಸ್ಟೇಷನ್ಗಳಿದೆ, ಅದು ಎಲ್ಲವೂ ಕೂಡ ಎಲಿವೇಟೆಡೇ ಇದೆ. ಸೊ ಈ ಥರ ಈ RV ರೋಡ್ ಬೊಮ್ಮಸಂದ್ರ ಮೆಟ್ರೋ ಮಾರ್ಗ ತುಂಬ ಸ್ಪೆಷಲ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಜನರಂತೂ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು ಯಾವಾಗಪ್ಪ ಈ ಲೈನ್ ಮುಗಿಯುತ್ತೆ ಅಂತ. ಅಂತೂ ಇಂತೂ ಉದ್ಘಾಟನೆಗೆ ದಿನಾಂಕ ಫಿಕ್ಸ್ ಆಗಿ ಆಗಸ್ಟ್ 10ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಮಾರ್ಗಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದಿಷ್ಟು RV ರೋಡ್ ಬೊಮ್ಮಸಂದ್ರ ಮಾರ್ಗದ ಫುಲ್ ಡೀಟೇಲ್ಸು. ಮೆಟ್ರೋಗೆ ಸಂಬಂಧಪಟ್ಟಂತೆ ಹಾಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಫಸ್ಟ್ ವ್ಯೂ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.